ಹಲೋ ಯಾವ ಕಲಾಪ್ರೇಮ ಒಂದು ಬಾಂಧವರಲ್ಲಿ ಸವಣಿ ಪ್ರಯತ್ನ ಹೆಂಗಪ್ಪ ಅಂತ ಕೇಳಿರ್ತಮ್ಮ ಏನ್ರಿಪ್ಪ ಅದು ಯಾವನನ್ನ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಪಾಲಬಾವಿ ಗ್ರಾಮದ ಶ್ರೀ 7 ಮಗಳು ತಾಯಿ ಜಾತ್ರೆ ನಿಮಿತ್ತ ಇವತ್ತಿನ ದಿವಸ 2 ಮೇಳಗಳನ್ನು ಕೂಡಿಸಿದ್ದಾರ. ಹೌದು ಈಗಾಗಲೇ ಮೇಳ ಬಂದ ತಮ್ಮ ತಮ್ಮ ಸೇವೆಗಳನ್ನ ಸಲ್ಲಿಸಿ ತಮ್ಮ ಜಾಗಗಳನ್ನ ಅಲಂಕರಿಸಿ ಹೌದಿಲ್ಲ ಈಗಾಗಲೇ ದೈವಂದ ನೋಡೈತಿ. ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಎಲ್ಲಾ ತಾಯಿ ಬೆಳಗು ತಂದೆ ಬೆಳಗು ಇವತ್ತಿನ ದಿವಸ ಅಣ್ಣನ ಬೆಳಗು ಇವತ್ತಿನ ದಿವಸ ಯಾಕಪ್ಪ ಅಂತ ಕೇಳಿದ್ರೆ ಕಲಾವಂತರು ಬಂದಾರ ಅಂತ ಹೇಳ್ತಾರೆ. ಜಾತ್ರೆ ಒಳಗೆ ಎಲ್ಲಾರು ಪಾಲ್ಗೊಂಡ್ರ. ಎಲ್ಲಾ ಪಾಲ್ಗೊಂಡಂತ ಜನರಿಗೆ ಇವತ್ತಿನ ದಿವಸ ನಮ್ಮಿಂದ ಮತ್ತೊಮ್ಮೆ ಕೈ ಮುಗಿಯುತ್ತ. ಹೌದ್ರಿಪ್ಪ ಹೌದಿಲ್ಲ. ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಹಾಡವ್ರಂದ್ರೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಇವತ್ತಿನ ದಿವಸ ಕುಂತವ್ರಿ ಯಾವಾಗ ಎಡ್ಲಾಕ್ ಬರಂಗಿಲ್ಲ. ಹಾಡುವಂತ ಮನುಷ್ಯ ತಪ್ಪುದು ಸಹಜ, ನಡೆಯುವಂತ ಮನುಷ್ಯ ಎಡುವುದು ಸಹಜ. ಹೌದಿಲ್ಲ. ಅದಕ್ಕೆ ಇವತ್ತಿನ ದಿವಸ ಏನೋ ತಪ್ಪು ತಡೆಗಳಾದ್ರೂ ಕೂಡ ಇವತ್ತಿನ ದಿವಸ ಹಾಡೋರಲ್ಲಿ ಮಾತಾಡೋರಲ್ಲಿ ಇವತ್ತಿನ ದಿವಸ ಈ ವಡ್ಡಿವಾದ ಸೇವೆಗಳಿಗೆ ಏನೋ ತಪ್ಪು ಮಾಡಿದ್ರು ಕೂಡ ಮನಿ ಮಗ ತಪ್ಪು ಮಾಡ್ಯಾನಂತ ತಿಳ್ಕೊಂಡ ತಪ್ಪು ಅನ್ನೋದು ಬದಿ ಒಟ್ಟಿ ಒಪ್ಪು ಅನ್ನೋದು ಸೇಕರಣೆ ಮಾಡ್ತಾರಂತ ಹೇಳ್ತಾ ಮನೆ ವಿನಂತಿ ಇಟ್ಕೊಂಡ. ಅದರಂತೆ ಯಾವನನ್ನ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ನಿಪ್ಳಿಯಾಗಾರ ಗ್ರಾಮದ ಶ್ರೀ ಸೋಮಲಿಂಗೇಶ್ವರ ಗಾಯನ ಸಂಘದ ಕೂಡ ಅರವೇಶಕ್ಕೆ ಬಂದ್ರೆ ಈ ಮೇಳ ಹೆತ್ತದಪ್ಪ ಅಂತ ಕೇಳಿದ್ರೆ ಒಂದು ದೊಡ್ಡ ಮೇಳ. ಹೌದ್ರಿಪ್ಪ ಆಯ್ತಿಲ್ಲ. ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ನಿಪ್ಳ್ಯಾಗ ಗ್ರಾಮ ಎಂತದಪ್ಪ ಅಂತ ಕೇಳಿದ್ರೆ ಕಲೆ ಹುಟ್ಟಿದ ಊರದ. ಹೌದಲ್ಲ ಅಂತವ್ರು ಕೂಡ ಇವತ್ತು ನಮ್ಮನ್ನ ಒಂದು ಸಣ್ಣ ಚಿಕ್ಕ ಮೇಳ ತಂದು ಕುಸ್ತಿ ಹೆಚ್ಚಿದಾರ. ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಬಡ್ಡಿಂದ ಜ್ಞಾನಿಗಳದಾರ. ಹೌದ್ರಿಪ್ಪ ಹೌದಲ್ಲ. ಎಷ್ಟೋ ಮಂದಿ ನಿಪ್ನ್ಯಾಳ ಊರಾಗಿ ಡೊಳ್ಳಿನ ಪದದೊಳಗ ಹೆಸರುವಾಸಿಯಾಗಿ ಶಿವನಲ್ಲಿ ವಾಸ ಆಗಿದಾರ, ಅದಕ್ಕೆ ಆಗಿದಾರ. ಹೌದಿಲ್ಲ. ಅಂತವ್ರು ಇವತ್ತಿನ ದಿವಸ ಅಂತವ್ರ ಪದನ ಹಾಡಕತ್ತಾರ. ನನಗೂ ಗುರ್ತಾಗ್ಯದ. ಹೌದ್ರಿ ಹೌದಿಲ್ಲ. ಅಂತವ್ರ ಪದ ಇಲ್ಲಿ ಬಂದದಾವ. ಅದಕ್ಕೆ ಯಾಕಪ್ಪ ಅಂತ ಅಂತ ಗುರುವಿಗಾದ್ರೂ ಕೂಡ ಮತ್ತೊಮ್ಮೆ ಶರಣ ಮಾಡಿಕೊಂಡು ಇವತ್ತಿನ ದಿವಸ ಕಲಾವಿದರು ಬಹಳ ಚಂದ ಹಾಡಿದ್ರ. ಅವ್ರು ಏನಂತಾರಪ್ಪ ಅಂದ ಕೇಳ್ರ ಈಶ್ವರನ ಬ್ರಹ್ಮದೇವರಿದ್ದಂತ ಈಶ್ವರನ ಒಲಿಸಿಕೊಂಡು ಅದಕ್ಕ ಇಲ್ಲಿ ಬಾಳ ಚಂದ ಹಾಡಿದ್ರ. ನಾನು ಕುತ್ಕೊಂಡು ಕೇಳಿನಿ. ಅಲ್ಲಿ ಆ ಸಂದ ಯಾಕೆ ನೋಡಿ 33 ಕೋಟಿ 66 ಕೋಟಿ ಮಂದಿ ಇದ್ರು. ನವಕೋಟಿಸಿದ್ರು ಕಿನ್ನರು ಕುರುಸರು ಪ್ರಾಣಿ ಪಕ್ಷಿಗಳಿಗೆ ವಿಘ್ನ ಅನ್ನೋದು ಇರಕ್ಕಿಲ್ಲ. ಹೌದು ಹೆಂಗ ವಿಘ್ನ ಅನ್ನೋದು ಜಗಳ ಅನ್ನೋದು ಇರಕ್ಕಿಲ್ಲ. ನಂದು ತಂದು ಬಂದು ಬಳಗ ಇವತ್ತಿದ್ ನಾಳೆ ಬರ್ತೈತಿ, ಇವತ್ತು ಬರ್ತೈತಿ, ಅಚ್ಚಿ ನಾಡು ಬರ್ತೈತಿ. ಇದನ್ನ ಬದುಕನ್ನು ಒಂದು ಇಟ್ಕೋಬೇಕು ಹಿಂದ್ ಇರಾಕಿಲ್ಲ. ಆ ಸಮಯದೊಳಗೆ ನೋಡ್ಲಿ ಬ್ರಹ್ಮದೇವರದಿ ಅವಾಗ ನೋಡ್ಲಿ ಬ್ರಹ್ಮದೇವರು ಇದ್ದಂತ ಈಶ್ವರನ ಒಲಿಸಿಕೊಂಡಾನ. ಏನಂತ ಅಪ್ಪ ಭಗವಂತ ಅವತ್ತಿನ ದಿವಸ ನೋಡಿ ನೀವು ಏನಾಗ್ಯದಪ್ಪ ಅಂತ ಕೇಳಿ ಎಲ್ಲಾರು ಜಗತ್ತದೊಳಗೆ ನಾ ಅನ್ನುವಂಥದ್ದು ಬಹಳ ಉಂಟಾಗ್ಯದ. ಹೌದಿಲ್ಲ. ಇವ್ರಿಗೆ ನೋಡ್ಲಿ ಇವತ್ತಿನ ದಿವಸ ವಿಘ್ನ ಅನ್ನೋದು ಒಂದು ಪರಿಹಾರ ಮಾಡ್ಲಿಕ್ಕೆ ಒಬ್ಬ ಮಗನ ತಯಾರು ಮಾಡಂತ ಹೇಳ್ತಾರೆ. ಈಶ್ವರ ಒಲಿಸಿಕೊಂಡ, ಈಶ್ವರ ಒಬ್ಬ ಒಲಿಸಿಕೊಂಡಿಲ್ಲ. ಹೌದು ಇಲ್ಲಿ ನೋಡಿಲಿ ಇದನ್ನ ಮಾತನ್ನ ತಿಳಿಸಿ ಹೇಳ್ಬೇಕಾದ್ರೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಅದು ಹಲವಾಯಿ ಒಳಗ ಹಾಡಿಕೆದಾವು. ಇವತ್ತಿನ ದಿವಸ ಪರ್ಸೋನಿ ಕಮಿಟಿಗೆ ಬರ್ಬೇಕಂತ ಹೇಳಕ ನಾವು ಒಬ್ಬ ಬಂದ್ರ ಕಮಿಟಿ ಹೌದು ಅವ್ರು ನೋಡ್ಲಿ ಒಬ್ಬ ಹೇಳಿದಾರ ಬರ್ರಿ ಅಂತೇಳಿ. ಅವ್ರು 4 ಮಂದಿ ಬಂದ್ರೆ ಹೆಂಗ್ ಕಮಿಟಿ ಹಾಕರು ಹಂಗಾಕರು. ಹಂಗ ಈಶ್ವರ ಇದ್ದಂತ ನೋಡ್ಲಿ ಒಬ್ಬರ ಮಾತು ಕೇಳಿ ಗಣಪತಿ ತಯಾರು ಮಾಡಿಲ್ಲ. ಹೌದು 3 ಮಂದಿ ನೋಡಿ ಬ್ರಹ್ಮ ಇಟ್ಟು 3 ಮಂದಿ ಕೂಡ್ಕೊಂಡು ನೋಡಿ ಶರಣ ಹೋಗಿದಾರ. ಅದಕ್ಕೆ ಇವತ್ತಿನ ದಿವಸ ಅದು ಏನಾಗೈತಪ್ಪ ಅದಕ್ಕೆ ಸೃಷ್ಟಿ ಮಾಡಿಸಿದರು. ಹಂಗ ನಮಗ ನೇರವಾಗಿ ಅವ್ರ ಆಪ್ತಿದ್ರ ಸೃಷ್ಟಿ ಮಾಡಿಸಿದ್ರು ಅಂದ್ರ ನೋಡಿಲಿ. ಕಮಿಟಿ ಮಾಡತ್ತಿದ್ದರು ಅಂದ್ರೆ ಹೆಂಗ, ಕಮಿಟಿ ಮಾಡತ್ತಾನು ಅಂದ್ರೆ ಹೆಂಗ, ಏಕೋಚಿನ ಹೆಂಗ ಬಹು ಹೆಚ್ಚಿನ ಹೆಂಗ. ಹೌದಿಲ್ಲ. ಅಲ್ಲಿ ನೋಡಿ ನಮಗೆ ವ್ಯತ್ಯಾಸ ಆಗ್ಯದ. ಹೆಂಗ ವ್ಯತ್ಯಾಸ ಆಗ್ಯದ. ಒಬ್ಬ ಮಗನು ನಮಗ್ ಕಂಡು ಬರುವಂತಾಗ್ಯದ. ಹೌದ್ರಿಪ್ಪ ಹೌದಿಲ್ಲ. ಅದಕ್ಕೆ ನೋಡಿ ನಾವು 3 ಮಂದಿದಿಂದ ಗಣಪತಿ ತಯಾರಾಗಿದಾನ. ಅಲ್ಲಿ ಯಾರ ಮಗ ಅನ್ನೋದು ನಿರ್ದಿಷ್ಟ ನಮಗ್ ಬೇಕಾಗಿದ್ರಪ್ಪ. ಏನ್ ನಮ್ಮ ಸಿದ್ಧಬರ್ರಿ ಮಗ ನಮ್ಮತ್ತ ಹಂಗ ಬರ್ತತಿ. ಯಾಮಲ್ ನೋಡ್ ಮೊದ್ಲು ನೋಡ್ತಿಲ್ಲ ಒಂದ್ರಿ ಹಂಗ ಬರಂಗಿಲ್ಲ. ಹೌದಿಲ್ಲ. ಅದಕ್ಕೆ ಯಾಕಪ್ಪ ಅದಕ್ಕೆ ಸರಸ್ವತಿ ಕಲಾವಿದರು ಸೈನ್ಯಾರ್ದಾರ ಮಾಸ್ತರ್ ಅದ ಪದ್ಯದೊಳಗ ಮತ್ತೊಂದು ಹೇಳ್ರಿ. ಅವರು ವಿನಾಯಕ್ ಅಂತ ಹೆಸರು ಬಂತು, ನಾನಾತರ ಅಂತ ಹೆಸರು ಬಂತಂತ. ನಾನಾತರ ಹೆಸರು ಬಂದದ್ ಮತ್ತ ಅಲ್ಲೇ ನಮಗ್ ಕಂಡು ಬಂದಿಲ್ಲ. ಮತ್ತ ಇವ್ರು ಏನಾರ ಉಲ್ಟಾ ಗಿಲ್ಟಾ ಇವ್ರ ಬರ್ತಾರೆ. ಆಮೇಲೆ ನನಗ್ ಸಂಶಯ ಇಲ್ಲ. ಅವ್ರ ಹಾಡೋರ್ ಬಾಯಾಗ ಏನೇನೋ ಬರ್ತಿರ್ತಾವ. ಹೌದಿಲ್ಲ. ಅದನ್ನೆಲ್ಲ ಹಿಡ್ಕೊಂಡು ಮಾತಾಡಕ್ ಬರಂಗಿಲ್ಲ. ಅದಕ್ಕೆ ಯಾಕಪ್ಪ ಅದಕ್ಕೆ ಅದಕ್ಕೆ ಸೈನ್ಯಾರು ಅನ್ನಂಗಿಲ್ಲ. ಯಾರು ನೋಡಿ ಗುರುಗಳು ಬರೆದಂತ ನುಡಿಗಳನ್ನು ಬಿಟ್ಟು ತಮ್ಮ ಬಾಯಿ ಒಳಗೆ ಯಾವ ನುಡಿಕೊಂಡಿರ್ತಾರೆ ಅದಕ್ಕೆ ಗುಡಿಸ್ಕೊಂಡಿರ್ತಾರ. ಅದಕ್ಕೆ ಯಾಕಪ್ಪ ಅದಕ್ಕೆ ಕಲಾ ಸಂಘ ಮುಂದವರ್ಲಿ ಹೌದಿಲ್ಲ. ಅದಕ್ಕೆ ಯಾಕಪ್ಪ ಅದಕ್ಕೆ ಕಲಾವಿದರು ಬಹಳ ಸೇನ್ಯಾರ್ದಾರ, ಬಹಳ ಒಳ್ಳೆಯವ್ರದಾರು. ಹೌದಿಲ್ಲ. ಅದಕ್ಕೆ ಇವತ್ತಿನ ದಿವಸನಲ್ಲಿ ಕಮಿಟಿ ಅವರು ಗಜಿಬಿಲಿ ಗಲಿಬಿಲಿ
ಮಾಡಿ ಹೊರ ಅವ್ರಿಗೆ ಇವ್ರಿಗೆ ಹೇಳುವ ತಾಕತ್ತಿಲ್ದಂಗ ಆತು ಅವ್ರು ಓಡಿ ಆದ್ರ ಇರ್ಲಿ ಅವ್ರು ಹೇಳುವಂತ ಇಲ್ಲ ನನಗೊಂದು ಕಾಡಕತ್ತದ ಏನು ಕಾಣತತಿ ಎಲ್ಲಾ ಊರೊಳಗೆ ಸವಾಲ್ ಮಾಡಿಸ್ತಾರ 1000 2000 3000 ಮಟ ಕಟ್ಟಿರ್ತಾರ ರೊಕ್ಕ ಬಹುಮಾನ ಕಟ್ತಾರಲ್ಲ ಹೌದು ಸವಾಲ್ ಮಾಡಿದಕ್ಕೂ ನಾವು ಹುಡುಕಿದಕ್ಕೂ ನೋಡಿಲ್ಲ ಸ್ವಾರ್ಥಕ ಆಗ್ಬೇಕಲ್ಲ ಅಂದ್ರೆ ಏನಾಗೋ ನೀವು ಕಮಿಟಿಗೆ ನಿಮ್ಮನ್ನು ತಂದದಕ್ಕೂ ದೈವಿಕ ಸ್ವಾರ್ಥಕ ಆಗ್ಬೇಕು ಹಿಂಗ ಐತಿ ಹೆಣ್ಣು ಹೆಚ್ಚಾತು ಗಂಡ ಹೆಚ್ಚಾತು ಕಮಿಟಿ ಅವ ಏನ್ ಹೇಳಿದ ಏನ್ ಬಿಟ್ಟ ನಿಮ್ಮ ಕಮಿಟಿ ಮಾಡುದೇನು ಅಪ್ಪ ಭಗವಂತರ ಇಬ್ರು ಮಾಸ್ತರು ಕಲಿಸಿದವ್ರು ಬಂದು ನಾವ್ ಆಡ್ತು ನಿಮ್ ಮನಿಗ್ ಹೋಗಿ ಬಿಡ ಹಂಗೇನ್ ಬರ್ದಲ್ಲ ಮೊದಲು ಬರ್ದವ್ರಿಗೆ ಏನೈತಿ ಮತ್ ಬಾಳ್ ತಗದ ನೋಡ್ರ ಬಾಳ್ ಹಚ್ಚಿದ್ರಿ ಮತ್ ಪಗಾರ ಇಲ್ಲ ಅಂದ್ರೆ ಫಸ್ಟ್ ಹೊಡೆದವ್ರಿಗೆ ಏನಿಟ್ರಿ ಲಾಸ್ಟ್ ಹೆಚ್ಚಿಗೆ ಹೊಡೆದವ್ರಿಗೆ ಏನಿಟ್ರಿ ಗೆದ್ದ ಮೇಳಕ್ಕೆ ಏನೈತಿ ಸೋತ ಮೇಳಕ್ಕೆ ಏನೈತಿ ಬೇಕಲ್ಲ ಹೌದ್ರಿಪ್ಪ ಮತ್ ಸವಾಲ್ ನೋಡ್ರಿ ಹಾಕ್ಸಾತ್ರಿ ಎಲ್ರಿ ಗುರುಗಳ ಸವಾಲ್ಕ ನಾವ ಡಾಲ್ ಕಟ್ಟಿದ್ರಿ ಹ್ಞೂನ್ರಿ ನಿಮ್ಗೆ ಹೇಳಿ ಕಟ್ಟಿದ್ರಿ ಯಾಕಂಗ ಏನ್ ಕಟ್ಟಿಲ್ಲ ಇಲ್ಲಿ ಧೈರ್ಯ ಗುರ್ತಾಬೇಕಲ್ರಿ ಫಸ್ಟ್ ಬಂದ ತಿಮ್ ಹಾಕಿದವ್ರಿಗೆ ನಾವೇನ್ ಏನ್ ಇಟ್ಟಿಲ್ರಿ ಇನ್ನೊಂದು ವಿನಂತಿ ಯಾಕಂತ ಅವ್ರ ಪ್ರೀತಿಯಿಂದ ಅದೊಂದ್ ಡಾಲ್ ತಂದಾರ ಅವರು ಪೂಜಾರಿಗಳ ನಾ ಒಂದು ಡಾಲ್ ಕಟ್ತನು ಮನರಂಜನೆ ಆಗ್ಲಿ ಅಂತ ಅಂದ ಇದೊಂದ್ ಸಲ ಕಟ್ಟಿರಿ ಇದೊಂದ್ ಸಲ ಫಸ್ಟ್ ಹಾಡಿಕೆ ಯಾಕಪ್ಪ ಅಂದ್ರ ಅವ್ರಿಗೂ ಈ ಸಲ ಗೊತ್ತಿಲ್ಲ ಏನ್ರಿ ತಮ್ಗ ಬಂದ್ ದಿಮ್ ಹಾಕಿದವ್ರಿಗೆ ಯಾಕಂದ್ರ ಅದೇನ್ ಇಟ್ಟಿಲ್ಲ ಇದೊಂದ್ ಇಟ್ಟೈತಿ ಅದು ಸಂತೋಷ ನನಗ ಹಾನ್ರಿ ಯಾಕಂದ್ರ ಸವಾಲ್ ನೀವು ಹೆಂಗ್ ಹೊಡಿತೀರಿ ಹಂಗೇನ್ ಇಟ್ಟಿಲ್ರಿ ಯಾಕಂದ್ರ ಯಾರು ಹೆಚ್ಚಾಕಾರ ಅವ್ರಿಗೆ ಅಟ್ಟು ಸವಾಲ್ದಾಗ ಯಾರು ಹೆಚ್ಚಾಕರಲ್ಲ ಅವ್ರಿಗೆ ಒಂದ್ ಡಾಲ್ ಕಮಿಟಿ ಗುರುಗಳು ನೀವು ಹಂಗ್ ಮಾಡಕ್ ಹೋಗ್ಬೇಡ್ರಿ ತುರಿ ಹೋಗಿ ಯಾರು ಹೆಚ್ಚಾಕಾರ ಅವ್ರಿಗೆ ಲಾಸ್ಟ್ ಇರ್ಲಿ ಅವ್ರಿಗೆ ಯಥಾಮೆಟ್ಟಿಗೆ ಕಮಿಟಿ ಅವ್ರಿಗೆ ವಾದ ಮಾಡ್ರಿ ಕಲಾವಂತರ ಅನ್ನಂಗಿಲ್ಲ ಯಾಕಪ್ಪ ಅಂದ್ರೆ ಕೀರ ಸೋಲ ಅಂದ್ರೆ ಹೆಂಗಪ್ಪ ಅಂದ್ರ ಗೆಲುವು ಅಂದ್ರೆ ಹೆಂಗ ಈಗ ₹1 ತಗೊಂಡ್ ನಾವು ತೂರಿದಪ್ಪ ಅಂತಂದ್ರೆ ಹೆಂಗ್ ಬೆಳ್ತತಿ ಹೇಳಕ್ ಬರಂಗಿಲ್ಲ ಹೌದಲ್ಲ ಹೌದು ಅದು ನೋಡಿಲಿ ನಮಗ್ ಒಲಿ ಇತ್ತಂದ್ರ ನಮಗ್ ಒಲಿತದ ಹೌದಲ್ಲ ಹೆಚ್ಚು ಕಡಿಮೆ ಆದ ಭಕ್ತಿದಿಂದ ಮಾಡಿದ್ರ ಅವ್ರಿಗೆ ಒಲಿತದ ಹೌದಲ್ಲ ಇವತ್ತು ಸೋಲು ಮುಂದಿನ ಗೆಲುವು ಅಂದಾರ ಹೌದು ಹಂಗ ಜ್ಞಾನಿಗಳಂತದ ಅಂತವ್ರು ಇವತ್ತಿಲ್ಲಿ ಸೋತಾವ ಮುಂದೆ ಯಾವತ್ತು ಗೆದ್ದ ತೋರಿಸ್ತಾನ ಅಂತ ಮಾತನ್ನ ಜ್ಞಾನಿಗಳ ಬರೆದಿಟ್ಟಿದಾರ ಹೌದು ಅದಕ್ಕೆ ಅದ್ರ ಕೂಡ ವಾದಿಲ್ಲ ಅದಕ್ಕೆ ಇನ್ನ 10 ತಂದ ಕಲ್ಲಿ ಕಮಿಟಾರ ಅದಕ್ಕೆ ನನಗೆ ವ್ಯತ್ಯಾಸ ಇಲ್ಲ ಪರಸು ಅದಕ್ಕೆ ನಾವು ಮೊದಲು ಬರ್ದಕ್ಕ ಹಿಂಗ ಒಂದು ಇಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಕೇಳ್ಬೇಕಲ್ಲ ಹುಡುಗಿ ನೋಡ್ರಿ ಬಾಳ ಆಗ್ತದ ಮತ್ತೆ ನೋಡಿ ಪಗಾರ ನೋಡ್ರಿ ಕಡಿಮೆ ಅಂದ್ರೆ ಅದಕ್ಕೆ ವ್ಯತ್ಯಾಸ ಆಗ್ತದ ಅದಕ್ಕೆ ಇವತ್ತಿನ ದಿವಸ ಸರದೋಡಿ ಕಲಾವಿದರಿಗೆ 12 ಸೆಟ್ನ್ಯಾಗ ಕಳ್ರಲ್ಲ ನಿಮ್ಮ ಘರ್ಷಣೆ ಮಾಡುದ್ರಿ 12 ಸೆಟ್ನ್ಯಾಗ ಮಾತಾಡ್ರಿ 12 ಸೆಟ್ನ್ಯಾಗ ಘರ್ಷಣೆ ಕೇಳತ್ತ ಹೇಳ್ರಿ 12 ಸೆಟ್ನ್ಯಾಗನ ಮಾಡ್ರಿ ಘರ್ಷಣೆನು ಅಂದ್ರೆ ನಿನಗ್ ಬರ್ಕೊಂಡು ಹೋಗ ಕಾಂತಿ ಗುರ್ತಕ್ಕಂತ ನನಗ ಅದಕ್ಕೆ ಇರ್ಲಿ ಯಾಕಪ್ಪ ಅಂತ ಕೇಳಿದ್ರೆ ಸರದೋಡಿ ಕಲಾವಿದ್ರ ಶನಿವಾರ ಎಲ್ರಿ ನಮಗೂ ಒಟ್ಟ ಅರ್ಥ ಆಗ್ಬೇಕ್ರಿ ಇಲ್ಲಿ ಕೊತ್ತಂತ ಅದ್ರಾಗ ಕೇಳ್ತಾನ ಬಾಳ ಬೇಜಾರ್ ಮಾಡ್ಕೋಬೇಡ ಅದ್ರಾಗ ಕೇಳ್ತಾನ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ತಾಯಿ ಬೆಳಗು ಬಂದು ಕೂಡಾಕತ್ತದ ಹೌದ್ರಿಪ್ಪ ಯಾಕೋ ನಮ್ ಪಾರ್ಟಿ ಕಡಿಮೆ ಐತಿ ಇಲ್ಲಿ ಬರತ್ತಾರ ಈಗ ನಮ್ಮ ಅವ್ವಗಳು ಬರ್ತಾರಂದಿ ಯಾಮಲ್ ನೋಡ ನಮ್ಮನ್ನ ಹತ್ತ ಕೈ ಕೊಟ್ಟು ಹೋಗ್ಯಾರ ಅವ್ರು ಮತ್ತ ಅಡಿಗೆ ಮನೆಗೆ ಎರಡು ಸಂದಿನ್ಯಾಗ ಒಂದ್ ವಿನಂತಿ ಐತ್ರಿ ಯಾಕಂದ್ರೆ ಎರಡು ಮೇಳ್ನಾಗ್ರಿ ಟೈಮ್ ಹೇಳಿಕೆ ಒಳಗ ತಕ ಮಾತಾಡ್ಕೊತ ನಿಲ್ಬಾರ್ರಿ ಯಾಕಂದ್ರೆ ಎಷ್ಟು ಊಡದ ಉಪ್ಪಿನಕಾಯಿ ಇದ್ದಂಗ್ರಿ ವಿಷಯ ಏನಾರ ಮಾತಾಡೋದ್ನಾಗ ವಿಷಯ ಏನಾರ ತಪ್ಪಿತ್ತವ್ರ 18 ಪುರಾಣಕ್ಕೆ ಇರ್ಲಿಲ್ಲ ಅಂದ್ರೆ ನಾನು ಕೇಳ ವಿಷಯ ಮಾತಾಡ್ರಿ ಮಾತಾಡ್ರಿ ಅವ್ರಿಗೂ ಒಟ್ಟು ಬ್ಯಾಸರ ಒಟ್ಟ ಡೂಪ್ಲಿಕೇಟ್ ಒಟ್ಟ ಮಾಡಂಗಿಲ್ಲ ಕೈ ಮುಗಿದು ಹೇಳ್ತಾರೆ ಈ ದೇವ್ರು ಸಾಕ್ಷಿ ಮಾಡ್ತಾನೆ ಡೂಪ್ಲಿಕೇಟ್ ಒಟ್ಟ ಮಾತಾಡಂಗಿಲ್ಲ ಡೂಪ್ಲಿಕೇಟ್ ನೋಡಿ ಪಾಚಿ ಹಚ್ಚಂಗಿಲ್ಲ ಓಕೆ ಆಯ್ತಾಯ್ತು ನನ್ನ ಇತಿಹಾಸ ನಾ ಇದ್ದಲ್ಲಿ ಮತ್ತಿದ ಬ್ಯಾರಿದವ್ರು ಹೆಂಗ್ ಮಾತಾಡ್ತಾರ ನನಗ್ ಗೊತ್ತಿಲ್ಲ ನಾ ಒಟ್ಟು 18 ಪುರಾಣ ಹಿಡಿದು ಮಾತಾಡಿರ್ತಾನ ಇರ್ಲಿ ಅದಕ್ಕೆ ನೋಡು ಇವತ್ತಿನ ದಿವಸ ಸರದೋಡಿ ಕಲಾವಿದರು ಹೆಂಗ್ಯಾಂಗ ಬರ್ತಾರ ಹೆಂಗ್ಯಾಂಗ ಹಾಡ್ತಾರ ಹೆಂಗ್ಯಾಂಗ ಕುಣಿತಾರ ಯಾವ ರೀತಿ ಹಾಡ್ತಾರ ಮತ್ತೆ ಮುಂದಿನ ಸಂದಿಗೆ ಮಾತಾಡಿ ಮತ್ತೆ ಘರ್ಷಣೆ ಮಾಡೋಣ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ನಾವು ಮಾಡೋಂತ ಘರ್ಷಣೆ ಬೇರೆ ಐತೆ ಪರ್ಸೋ ಇರ್ಲಿ ಮಾಡಂತಾರ ಅವ್ರು ಅದ್ರಾಗ ಮಾಡಂತ ಹೇಳಿದ್ರ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಕಮಿಟಿ ಅವ್ರಿಗೆ ಬೆಲೆ ಕೊಡ್ಬೇಕಾಗಿದೆ ಅದಕ್ಕೆ ಇವತ್ತಿನ ದಿವಸ ಇನ್ಯಾರು ನೋಡಿ ಚಾಲನ್ ಕರ್ಸಕ ಚಾನ್ಸ್ ಕೊಡೋಣ ಮುಂದೆ ಹೆಂಗ್ ನೋಡ್ತೈತೆ ಹಂಗ ನೋಡೋಣ